Hello, my dear first P students. You are already aware of the timetable also. ಬಹಳ ಕಡಿಮೆ ದಿನ ಉಳಿದಿರೋದ್ರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದ್ಬಿಟ್ಟು ಈ ಪ್ಯಾಸಿವ್ ವಾಯ್ಸನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಎಕ್ಸಾಮ್ ದೃಷ್ಟಿಯಿಂದ ಇದು ಬಹಳನೇ ಈಸಿ ಕಾನ್ಸೆಪ್ಟು. ಹಾಗೆ ಇದರಲ್ಲಿ ಏನು ಬರಿಬೇಕು, ನಾವು ಈ ಕಾನ್ಸೆಪ್ಟನ್ನು ಈಸಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ. ಹೌದಾ? ಹಾಗಿದ್ರೆ ನೋಡಿ, ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಪ್ರಯತ್ನ ಪಡೋಣ. ಸೊ ಮೇ ಬಿ ಇದು ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ವಿಚಾರದಿಂದ. ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿ. ರಕ್ಷಾ ಅರೈವ್ಸ್ ಎಟ್ ಅರ್ ಕಾಲೇಜ್ ಬೈ 10 AM ಎವ್ರಿ ಡೇ. ಶಿ ಟೀಚಸ್ ಇಂಗ್ಲಿಷ್. ಹಾಗಿದ್ರೆ ಶಿ ಇಲ್ಲಿ ತಗೊಂಡಿದ್ದೇವೆ, ಏನು ಬರೀಬೇಕು ಆನ್ಸರು? ಫಸ್ಟ್ ಆಫ್ ಆಲ್ ಪ್ಯಾಸಿವ್ ವಾಯ್ಸ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾವುದೇ ಕಾರಣಕ್ಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಸ್ ಅಂತ ಬರುತ್ತೆ, ವೇರ್ ಅಂತ ಬರುತ್ತೆ. ಹೌದಾ? ಅದರ ಜೊತೆಗೆ V3 ಬರುತ್ತೆ. ಇದು ಸ್ವಲ್ಪ ಗೊತ್ತಿರಲಿ. ಫಾರ್ ಎಕ್ಸಾಂಪಲ್ ಹಿ ರೋಟ್ ಅ ಲೆಟರ್ ಅಂತಿದೆ. ಹೌದಾ? ಇದರ ಆನ್ಸರ್ ಬಂದ್ಬಿಟ್ಟು ನಾವೇನು ಮಾಡ್ಕೊಳ್ತೇವೆ? ಅ ಲೆಟರ್ ವಾಸ್ ರಿಟನ್ ಬೈ ಹಿಮ್. ಇದು ಕಾನ್ಸೆಪ್ಟ್ ಆಕ್ಚುಲಿ ಇದು. ಹೌದಾ? ಇಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್, ಅದ್ರ ಜೊತೆಗೆ ಏನು ಮಾಡ್ಕೊಳ್ತೀವಿ ಅಂತ ನಾವು ಇಲ್ಲಿ V3 ಅನ್ನ ಆ್ಯಡ್ ಮಾಡ್ಕೊತೀವಿ. ಇಲ್ಲಿ ಲೆಟರ್ ಅಂತ ಸಿಂಗ್ಯುಲರ್ ಇದ್ದ ವಾಸ್ ಅಂತ ತಗೋತೀವಿ. ಅದೇ ರೀತಿ ಲೆಟರ್ಸ್ ಅಂತ ಬಂದಾಗ ವೇಯರ್ ಅಂತ ತಗೋತೀವಿ. ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್. ಇದರ ಮೇಲೆ ಎಲ್ಲ ಫ್ರೇಮ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಸಂದರ್ಭ ವಾಸ್ ಬರುತ್ತೆ, ವೇರ್ ಬರುತ್ತೆ. ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್, ಕೆಲವೊಂದು ಎಕ್ಸಾಂಪಲ್ದಲ್ಲಿ ಈಸ್ ಪ್ಲಸ್ V3 ಕೂಡ ಬರುತ್ತೆ. ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಇಲ್ಲಿ ನೋಡಿ, ಯೂಸ್ವಲ್ ಆಗಿ ವಾಸ್ ರಿಟರ್ನ್, ವಾಸ್ ಗಿವನ್, ವಾಸ್ ಗ್ರೀಟೆಡ್ ಹಿಂಗೆ ಕೇಳ್ತಿರ್ತಾರೆ. ಬಟ್ ಕಾನ್ಸೆಪ್ಟ್ ವೈಸ್ ನೋಡಿದಾಗ ಕೆಲವೊಂದು ಬೇರೆ ಕ್ವಶನ್ಸ್ ಕೂಡ ಅರೈಸ್ ಆಗ್ತವೆ. ಹಾಗಿದ್ರೆ ಇಲ್ಲಿ ನೋಡಿ ಏನು ಮಾಡೋಣ ಅಂತಂದ್ರೆ, ರಕ್ಷಾ ಅರೈವ್ಸ್ ಎಟ್ ಕಾಲೇಜ್ ಬೈ 10 AM ಎವ್ರಿ ಡೇ. ಶಿ ಟೀಚಸ್ ಇಂಗ್ಲಿಷ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದೆ. ಒಂದು ವಿಷಯ ಗೊತ್ತಿರಬೇಕು, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ದಾಗೆ ನಾವು ಏನು ಬರಿಬೇಕು ಅನ್ನೋದು ಕೂಡ ಗೊತ್ತಿರಲಿ. ಹೌದಾ? ಅದಕ್ಕಾಗಿ ಈಸ್ಗಳ ಬಳಕೆ ಮಾಡ್ಕೋಬೇಕಾಗತ್ತೆ. ಹೆಲ್ಪಿಂಗ್ ವರ್ಬ್ ಲೈಕ್ ಈಸ್ ಅಂತ ತಗೊಂಡು ನಾವಿಲ್ಲಿ ಗ್ರೀಟೆಡ್ ಅಂತೇಳಿ ಬಳಕೆ ಮಾಡ್ಕೋಬೇಕು. ನೋಡಿ, ಎಲ್ಲಕ್ಕೂ ಸಡನ್ ಆಗಿ ಇಲ್ಲಿ ವಾಸ್ ಗ್ರೀಟೆಡ್ ಅಂತ ಬರೆದ್ರೆ ತಪ್ಪಾಗತ್ತೆ. ಹೆಂಗೆ ಇದನ್ನು ಯಾವಾಗ ಕ್ಲಾರಿಫೈ ಮಾಡ್ಕೋಬೇಕಂದ್ರೆ, ಎವ್ರಿ ಡೇ ಅಂತ ಇದೆ ನೋಡಿ. 10 AM ಎವ್ರಿ ಡೇ ಅಂದರೆ ಇದಕ್ಕೆ ನಾವು ರುಟೀನ್ ಆಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ ಹ್ಯಾಬಿಚುವಲ್ ಆಕ್ಷನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆಫೀಸ್ಗೆ ಹೋಗ್ತಾ ಇರ್ಬೋದು, ಸ್ಕೂಲಿಗೆ ಬರ್ತಾ ಇರ್ಬೋದು, ಕಾಲೇಜ್ಗೆ ಹೋಗ್ತಾ ಇರ್ಬೋದು, ಈ ರೀತಿ. ಹೀಗಾಗಿ ಬೈ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್ ಹರ್ ಕ್ಲಾಸಸ್, ಇಲ್ಲಿ ಅಂತ ತಗೋತೀವಿ. ಹಾಗಿದ್ರೆ ಒಂದು ಪ್ರೆಸೆಂಟ್ ರೆಫರೆನ್ಸ್ ಬರಾಕ್ತಂದ್ರೆ ಇಡೀ ಸೆಂಟೆನ್ಸ್ ಕೂಡ ಅದೇ ರೀತಿ ಬರುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ನಾವು ಆರ್ ಲೌಡ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ಗೊತ್ತಿರಲಿ. ಅದೇ ರೀತಿ ಇಲ್ಲೂ ಕೂಡ ಸೇಮ್ ಶಿ ಅಂತ ತಗೋತೀವಲ್ವಾ, ಶಿ ಈಸ್ ರಿಸ್ಪೆಕ್ಟೆಡ್ ಅಂತ ಬರಿಬೇಕಾಗತ್ತೆ. ಒಂದು ಹೊಸ ಕ್ವಶನ್, ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಇದು. ಹೌದಾ? ಹಾಗೆ ನೆಕ್ಸ್ಟ್ ನೋಡಿ, ಇನ್ನೂ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಎಲ್ಲೋ ಕೆಲವೊಂದು ಸಂದರ್ಭದಲ್ಲಿ ಈಸನ್ನು ಬಳಕೆ ಮಾಡ್ಕೊಳ್ತೇವೆ, ಬಟ್ ರಿಮೈನಿಂಗ್ ಎಲ್ಲ ಕೂಡ ನಾವು ವಾಸ್ಗಳ ಬಳಕೆ ಮಾಡ್ಕೋಬೇಕು, ವೇರ್ ಅನ್ನು ಕೂಡ ಬಳಕೆ ಮಾಡ್ಕೋಬೇಕು. ಹೌದಾ? ಹಾಗಿದ್ರೆ ಸೆಕೆಂಡ್ ಒನ್ ನೋಡಿ, ನವಧಾನ್ಯ ಫಾರ್ಮ್, ನವಧಾನ್ಯ ಮೂವ್ಮೆಂಟ್ ಅಂತ ಇದೆ. ಹೌದಾ? ಇಲ್ಲಿ ನಾವು ಏನು ಮಾಡ್ಕೊಳ್ತೀವಿ, ಈಸ್ ಯೂಸ್ಬಲ್ ಆಗಿ 1987 ಇನ್ಸಿಡೆಂಟ್ ವಿಚ್ ಟುಕ್ ಪ್ಲೇಸ್. ಹೌದಾ? ಫಾಸ್ಟ್ ರೆಫರೆನ್ಸ್ ಇರೋದ್ರಿಂದ ನಾವು ವಾಸ್ ಅಂತ ತಗೋತೀವಿ. ಇದು ಕೂಡ ನವಧಾನ್ಯ ಫಾರ್ಮ್ ಸಿಂಗಲ್ ರೆಫರೆನ್ಸ್, ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಪ್ಲಸ್ V3 ಸ್ಟಾರ್ಟ್ ಇದ್ದಿದ್ದು ಸ್ಟಾರ್ಟೆಡ್ ಅಂತ ಬಳಕೆ ಮಾಡ್ಕೊಂಡ್ವಿ. ಹೌದಾ? ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್. ಇದು ವೆರೈಟೀಸ್ ಅನ್ನೋದು ಪ್ಲೂರಲ್ ಸೆನ್ಸು. ಹೀಗಾಗಿ ನಾವು ವೇಯರ್ ಅನ್ನು ತಗೋತೀವಿ. ವೇಯರ್ ಸೇವ್ಡ್ ಅಂತ ಬಳಕೆ ಮಾಡ್ಕೊಳ್ತೀವಿ. ಹೌದಾ? ಇಲ್ಲಿ ನೋಡಿ, ಹೀಗೆ ಬರಿತಾ ಬರ್ತಾ ಕೊನೆಗೆ ಇಲ್ಲೇನಾದ್ರೂ ನಾವು ಮತ್ತೆ ವಾಸ್ ಪ್ರಾಕ್ಟೀಸ್ ಅಂತ ಇಲ್ಲಿ ಬರೆದ್ರೆ ತಪ್ಪಾಗತ್ತೆ. ಯಾಕೆ ನೋಡಿ, ಅಂಡರ್ ದಿಸ್ ಮೂಮೆಂಟ್ ಟುಡೇ ನೋಡಿ, ಮತ್ತೆ ಪ್ರೆಸೆಂಟ್ ರೆಫರೆನ್ಸ್ ಬಂತು. ಹೀಗಾಗಿ ಇಲ್ಲೇನಾದ್ರೂ ಫಾಸ್ಟ್ ರೆಫರೆನ್ಸ್ ಮತ್ತೆ ಬಂದಿತ್ತು ಅಂತಂದ್ರೆ ಮತ್ತೆ ವೇಯರ್ ವಾಸ್ ತಗೋಬೇಕಾಗತ್ತೆ. ಬಟ್ ಟುಡೇ ಅಂತಂದ್ರೆ ಪ್ರೆಸೆಂಟ್ ರೆಫರೆನ್ಸ್ ಇರೋದ್ರಿಂದ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಈಸ್ ಅಂತ ತಗೋಬೇಕಾಗತ್ತೆ. ಸ್ವಲ್ಪ ಹೊಸ ಕ್ವಶನ್ಸ್ಗಳು, ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ಅಂಥೇಳಿ ನಾನು ಮಾಡ್ತಾ ಇರೋದು. ಹೌದಾ?
ಈ ರೀತಿ ಕೂಡ ನಾವು ಬರಿಬೇಕಾಗತ್ತೆ. ಬಟ್ ಯೂಸ್ವಲ್ ಆಗಿ ನಿಮಗೆ ಈ ಟೈಪ್ ಕ್ವಶನ್ಸೇ ಕೇಳ್ತಾರೆ. ಬಟ್ ಎಲ್ಲ ವಿಷಯಗಳು ಕೂಡ ಗೊತ್ತಿರಲಿ ಅನ್ನೋ ವಿಚಾರ. ಎಲ್ಲೋ ಕೆಲವೊಂದು ಸಲ ಬಂದರೂ ಕೂಡ ನಮ್ಮ ಬರೆಯುವಂಥ ಪ್ರವೃತ್ತಿ ಕೂಡ ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ರೂಫ್ ಸ್ಪಿರಿಟ್ಸ್ ಫೆನ್. ಹೌದಾ, ಇಲ್ಲಿ ಫೆಲ್ ಅನ್ನೋದು ಫಾಸ್ಟ್ ರೆಫರೆನ್ಸ್, ಅದಕ್ಕಾಗಿ ಮತ್ತೆ ನಾವು ವಾಸ್ ಆಸ್ಕ್ಡ್ ಅಂತ ಬರಿಬೇಕಾಗತ್ತೆ, ಗೊತ್ತಿರಲಿ. ಇಲ್ಲಿ ಕೂಡ ಹಿ ವಾಸ್ ವರೀಡ್ ಅಂತ ಬರಿಬೇಕಾಗತ್ತೆ. ನೋಡಿ ಹೇಗಿರುತ್ತೆ. ಇಲ್ಲೂ ಕೂಡ ಹಿ ವಾಸ್ ಕನ್ಫ್ರಂಟೆಡ್. ನೋಡಿ, ಕನ್ಫ್ರಂಟೆಡ್ ಬೈ ದ ಕಾರ್ ಆ್ಯಂಡ್ ಹೆಡ್. ಈ ರೀತಿ ನಮಗೆ ಆಪ್ಷನ್ಸ್ಗಳ ಕೊಟ್ಟಾಗ ನಾವು ಅಪ್ರೋಚ್ ಆನ್ಸರ್ಸು ಈ ರೀತಿ ಇರಬೇಕಾಗತ್ತೆ, ಸ್ವಲ್ಪ ನೆನಪಿಡಿ. ನೆಕ್ಸ್ಟ್ ನೋಡಿ ಹೇಗಿದೆ ಏನಂತಂದರೆ, ಲಾಸ್ಟ್ ಮಿನಿಟ್ ಅಡ್ವೈಸ್ ಆಫ್ ರೂಪ್. ಹೌದಾ, ಆಫ್ ರೂಪ್. ದಿಸ್ ಇಸ್ ಅಗೇನ್ ವಾಸ್ ಗ್ರೀಟೆಡ್ ಅಂತ ಬರಿಬೇಕಾಗತ್ತೆ. ಗ್ರೀಟೆಡ್ ವಿತ್ ಎ ಲವ್ ಲಾಫ್ಟರ್, ಅ ಸ್ಮೈಲ್ ಆಫ್ ಅಪ್ರಿಷಿಯೇಷನ್. ಆ ಸ್ಮೈಲ್ ಆಫ್ ಅಪ್ರಿಷಿಯೇಷನ್ ಮತ್ತೆ ಯಾವುದಿದು ಅಂತಂದಾಗ ದಟ್ ಈಸ್ ರಿಲೇಟೆಡ್ ಟು ಸಿಂಗ್ಯುಲರ್ ಬರುತ್ತೆ. ಹೀಗಾಗಿ ನಾವೇನು ಮಾಡ್ಕೋಬೇಕಲ್ಲಿ ವಾಸ್ ರಿಸೀವ್ಡ್ ಅಂತ ಬರಿಬೇಕಾಗತ್ತೆ, ಗೊತ್ತಿರಲಿ. ಆಲ್ ದ ಕ್ಯಾಂಪೇನ್ ಬಾಯ್ಸ್, ಮತ್ತೆ ಪ್ಲೂರಲ್ ಸೆನ್ಸ್. ನೋಡಿ, ಬಾಯ್ ಅಂತಿದ್ರಾಗ ನಾವು ವಾಸ್ ತಗೋಬೇಕಾಗತ್ತೆ. ಇಲ್ಲಿ ಬಾಯ್ಸ್ ಅಂತ ಇರೋದ್ರಿಂದ ಪ್ಲೂರಲ್ ಸೆನ್ಸ್ ಇರೋದ್ರಿಂದ ವೇಯರ್ ಆಸ್ಕ್ಡ್ ಅಂತ ಬರಿಬೇಕಾಗತ್ತೆ. ನೋಡಿ, ಎಷ್ಟು ಸಿಂಪಲ್ ಆಗಿರುವಂಥ ಆನ್ಸರ್ಸ್ಗಳಿರ್ತವೆ, ಹೇಗೆ ಮಾಡ್ಕೋಬೇಕಂದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಬಾಯ್ ಸಿಂಗ್ಯುಲರ್ ಇತ್ತು ಅಂತಂದರೆ ವಾಸ್ ಆಸ್ಕ್ಡ್ ಅಂತ ತಗೋಬೇಕು. ಅದೇ ರೀತಿ ಬಾಯ್ಸ್ ಅಂತ ಇರೋದ್ರಿಂದ ವೇಯರ್ ಆಸ್ಕ್ಡ್ ಅಂತ ತಗೋಬೇಕಾಗತ್ತೆ. ಅಂದರೆ ಇದ್ರ ಮೇಲೆ ಸಿಂಗ್ಯುಲರ್, ಇದ್ರ ಮೇಲೆ ಪ್ಲೂರಲ್ ಇತ್ತಂದರೆ ಇಲ್ಲೂ ಕೂಡ ವರ್ಬ್ ಪ್ಲೂರ್ ಆಗುತ್ತೆ, ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ನೋಡಿ ಕ್ವಶನು, ದಟ್ ಈಸ್ ಕ್ವಶನ್ ನಂಬರ್ 4. ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಏನು ಬರಿಬೇಕು ಇಲ್ಲಿ? ಪಾಸ್ಟ್ ರೆಫರೆನ್ಸ್ ವಾಸ್ ಅಮೇಜ್ಡ್ ಅಂತ ಬರಿಬೇಕಾಗತ್ತೆ. ಅದರ ಜೊತೆಗೆ ಫಾರ್ ಅ ಮರ್ಡರ್ ವಾಸ್ ಕಮಿಟೆಡ್. ನೋಡಿ, ಮತ್ತೆ ವಾಸ್ ಕಮಿಟೆಡ್ ಇನ್ ಹಿಸ್ ಟಾಯ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಪ್ಲೂರಲ್ ಸೆನ್ಸ್, ಇದಕ್ಕಾಗಿ ವೇಯರ್ ಸಮ್ಮನ್ಡ್. ಈ ರೀತಿ ಬರಿಬೇಕಾಗತ್ತೆ, ಸ್ವಲ್ಪ ಗೊತ್ತಿರಲಿ. ಸಮ್ಮನ್ಡ್ ಅಂತ ಬರೆದ್ರೆ ಆಯಿತು. ಹೌದಾ, ನೆಕ್ಸ್ಟ್ ನೋಡಿ ಹೇಗಿದೆ. 6th ಎಕ್ಸಾಂಪಲ್ ಏನಿದೆ ನೋಡಿ. ಲಾರಾ ಗಾಟ್ ಅಪ್ ಟು ಗೋ ಹೋಮ್ ಶಿ. ನೋಡಿ, ಮತ್ತೆ ಶಿ ಅನ್ನೋದು ಸಿಂಗ್ಯುಲರ್, ಅದಕ್ಕಾಗಿ ವಾಸ್ ಸಪೋರ್ಟೆಡ್. ಸಿ ದಿಸ್ ಒನ್. ನೆಕ್ಸ್ಟ್, ಶಿ ಟರ್ನ್ ಹರ್ ಹೆಡ್ and was surprised. ಓಕೆ, ವಿಚ್. ಇಲ್ಲಿ ನೋಡಿ, ಇದ್ರ ಹಿಂದೆ ನಾವು ಏನು ಮಾಡ್ಕೊಡ್ತೇವೆ, ವೈಲೆಟ್ಸ್ ಅಂತಿದೆ. ವೈಲೆಟ್ಸ್ ಅನ್ನೋದೇನು? ಪ್ಲೂರಲ್ ಸೆನ್ಸ್, ಗೊತ್ತಿರಲಿ. ಹೀಗಾಗಿ ನಾವು ಏನು ಮಾಡ್ಕೊಳ್ತೀವಿ, ವೇಯರ್ ಅಂತ ತಗೊಂಡು ಡ್ರಾಪ್ಡ್ ಅಂತ ಬರಿತೇವೆ. ಎಸ್, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೀಗೆ ಬಂದಾಗ ನಾವು ಆನ್ಸರ್ಸ್ಗಳು ಹೇಗೆ ಬರ್ತಾವೆ ಅನ್ನೋ ಕಾನ್ಸೆಪ್ಟ್ ಕೂಡ ನಮಗೆ ಗೊತ್ತಿರಬೇಕು. ಹೌದಾ, ಹಾಗಿದ್ರೆ ನಾನು ಏನು ಮಾಡ್ತೇನೆ ಅಂತಂದರೆ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡ್ತೀನಿ. ಸೊ ಐ ವಾಂಟ್ ಟು ಸಿ ಯು ವಿಲ್ ಡೂ ಇಟ್ ಆರ್ ನಾಟ್. ಹೌದಾ, ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ವೆದರ್ ಯು ಆರ್ ಏಬಲ್ ಟು ಡೂ ಆರ್ ನಾಟ್. ಹೌದಾ, ಯಾಕಂದ್ರೆ ಗೊತ್ತಾಗಬೇಕಲ್ಲ ನಾವು ಮಾಡ್ತಾ ಇದ್ದು ನಿಮ್ಮ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದ್ದೀನಿ ಇಲ್ಲ ಅಂತೇಳಿ. ಸೊ ಐ ವಿಲ್ ಗಿವ್ ದಿಸ್ ಒನ್ ಆ್ಯಸ್ ಅ ವರ್ಕ್. 7th ಒನ್ನ ನಾನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಟ್ರೈ ಮಾಡಿ. ಇಲ್ಲಿ ಏನು ಬರಿಬೇಕು, ಇಲ್ಲಿ ಅ ನಂಬರ್ ಆಫ್ ಪರ್ಸನ್ಸ್ ಅಂತ ಇದೆ. ಹೌದಾ, ಇಲ್ಲಿ ಏನು ಬರಿಬೇಕು, ಸ್ಕಾಲರ್ಸ್, ಪೋಯೆಟ್ಸ್, ಮ್ಯೂಸಿಷಿಯನ್ಸ್, ಇಲ್ಲಿ ಏನು ಬರಿಬೇಕು. ಇದನ್ನು 7th ಒನ್ನ ಟ್ರೈ ಮಾಡಿ. ಐ ವಾಂಟ್ ಟು ಸಿ ಹೌ ಯು ವಿಲ್ ರೀಟ್. ಇದನ್ನು ನಾನು ವರ್ಕನ್ನು ಕೊಡ್ತಾ ಇದ್ದೀನಿ. ಹೌದಾ, ಹಾಗಿದ್ರೆ 8th ಮತ್ತು 8th ಅನ್ನು ನೋಡೋಣ. ಏನು 8th, ಅ ಗೇಮಿಂಗ್ ಹೌಸಸ್. 8th ಒನ್, ಅ ಗೇಮಿಂಗ್ ಹೌಸಸ್. ಹೌದಾ, ಇದನ್ನು ಹೇಗೆ ಬರೀಬೇಕು ಅಂತಂದಾಗ ಇಲ್ಲಿ ಪ್ಲೂರಲ್ ಸೆನ್ಸ್ ಇದೆ, ಅದಕ್ಕಾಗಿ ನಾವೇನು ಬರೀಬೇಕು, ವೇಯರ್ ಕೆಪ್ಟ್ ಅಂತ ಬರಿತೀವಿ. ನೆಕ್ಸ್ಟು
the source of the revenue by the German sovereigns, because the source of revenue was collected ಅಂತ ಬರಿಬೇಕಾಗತ್ತೆ, ಗೊತ್ತಿರಲಿ. But few years ago they were forbidden. See this one, they were forbidden ಅಂತ ಇಲ್ಲೂ ಕೂಡ ಬರಿಬೇಕಾಗತ್ತೆ. ಹೌದಾ? ಸೊ ಈ ರೀತಿ ನಮಗೆ ಆನ್ಸರ್ಸ್ಗಳು ಇದ್ರ ಬಗ್ಗೆ ಐಡಿಯಾ ಇರಬೇಕು. ಹೌದಾ? ಇನ್ನೊಂದು 9th ಒನ್. ಸೊ 9th ಒನ್ ಮತ್ತು 10th ಒನ್ ನೋಡಿ ಈ ರೀತಿ ಇದಾವೆ, ಸ್ವಲ್ಪ ಇದ್ರ ಬಗ್ಗೆ ಕೂಡ ಗೊತ್ತಿರಲಿ. 9th ಒನ್ ನೋಡಿ ಏನಂತಂದ್ರೆ ವೆರಿ ಸಿಂಪಲ್. ಲಾಸ್ಟ್ ನೈಟ್ ಐ ಹ್ಯಾಡ್ ಅ ಸ್ಟ್ರೇಂಜ್ ಡ್ರೀಮ್, ಐ ಡ್ರೀಮ್ಡ್ ಆಫ್ ಗೋಯಿಂಗ್ ಟು ಗ್ರೇಟ್ ಪ್ಲೇಸ್ ವಿಚ್. ಇಲ್ಲಿ ಬಂದಾಗ ಮತ್ತೆ ನಾವು ಏನು ಮಾಡ್ಕೊಳ್ತೀವಿ ನೋಡಿ, ಇಲ್ಲಿ ಗ್ರೇಟ್ ಪ್ಲೇಸ್ ಅಂತಂದಾಗ ವಾಸ್ ಅಂತ ತಗೋತೀವಿ. ವಾಸ್ ಗಾರ್ಡೆಡ್, ವಾಸ್ GURAR ಗಾರ್ಡೆಡ್. ಓಕೆ. ದ ವೇ ಟು ರಿಟರ್ನ್ ಫ್ರಮ್ ದೇಯರ್, ಹಾಗಿದ್ರೆ ಇಲ್ಲಿ ಏನು ತಗೋತೇವೆ ನೋಡಿ, ದೇಯರ್ ವಾಸ್ ನಾಟ್ ಸೀನ್ ಅಂತ ತಗೋತೀವಿ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡಿ ಐ ಅಂತಂದಾಗ ಐ ವಾಸ್ ಬ್ರಾಡ್ ಅಂತ ತಗೋತೀವಿ ನೋಡಿ. ಈ ರೀತಿ ನಮ್ಗೆ ಆನ್ಸರ್ಸ್ ಗೊತ್ತಿರಬೇಕು. ಲಾಸ್ಟ್ 10th ಒನ್ ನೋಡಿ, ದಿಸ್ ಒನ್ ಆಲ್ಸೋ ಐ ಆಮ್ ಅಬೌಟ್ ಟು ಗಿವ್ ಯು ಅ ಹೋಮ್ವರ್ಕ್. ಸಿಂಪಲ್ ಟಾಪಿಕ್ ಇದೆ, ಇದನ್ನು ಕೂಡ ಒಂದು ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ದೇನೆ ನೋಡಿ. ಆಫರ್ ಬಂದಾಗ ಏನು ಬರಿಬೇಕು, ಎಕ್ಸ್ಪೆಕ್ಟ್ ಬಂದಾಗ ಏನು ಬರಿಬೇಕು, ಕನ್ಸಿಡರ್ಡ್. ಹೌದಾ? ದೇ ಕನ್ಸಿಡರ್. ಇಲ್ಲಿ ಬಂದಾಗ ಇದನ್ನ ನಾನು ನಿಮಗೆ ವರ್ಕ್ ಅನ್ನ ಕೊಡ್ತಾ ಇದ್ದೇನೆ. ದಿಸ್ ಈಸ್ ಆಲ್ಸೋ ಐ ವಾಂಟ್ ಟು ಗಿವ್ ಯು ಹೋಮ್ವರ್ಕ್, ಲೆಟ್ ಮೀ ಸಿ ಹೌ ಯು ವಿಲ್ ಡೂ ಇಟ್. ಹೌದಾ? ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕಬೇಕು. ಲೆಟ್ ಮೀ ಸಿ ಹೌ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಈಸಿಲಿ. ಹೌದಾ? ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಏನೇನು ಕಾನ್ಸೆಪ್ಟ್ ಅದ ಅವನ್ನೆಲ್ಲ ಕೂಡ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ.